ಓಡಾಡ್ಕೊಂಡು ಇರ್ತಾ ಇದ್ದೆ. ಅಂದರೆ ಯಾವ್ದಾದ್ರು ಫುಟ್ಪಾತ್ ಅಂಗಡಿಗಳಲ್ಲಿ ನಿಂತ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಆರಾಮಾಗಿರ್ತಾ ಇದೆ. ಅದೊಂದು ಸ್ವಲ್ಪ ಕಷ್ಟ ಇವಾಗ ನೋಡ್ಬಿಟ್ರೆ. ಎವ್ರಿಥಿಂಗ್ ಎಲ್ಸ್ ಇಸ್ ಸೋ ಪರ್ಫೆಕ್ಟ್. ಮೊನ್ನೆ ಡಿ ಬಾಸ್ ಮನೆಯಲ್ಲಿ ವರ್ತೂರ್ ಅವ್ರು ಕಾಣಿಸ್ಕೊಂಡ್ರು, ಕಾರ್ತಿಕ್ ಅವ್ರು ಕಾಣಿಸ್ಕೊಂಡ್ರು, ನೀವು ಯಾಕೆ ಕಾಣಿಸ್ಕೊಂಡಿಲ್ಲ? ಯಾಕೆಂದ್ರೆ ಅಭಿಮಾನಿಗಳು ನಿಮ್ಮನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಹೌದು, ಆ್ಯಕ್ಚುಲಿ ನನಗೂ ಹೋಗ್ಬೇಕು ಅಂತ ತುಂಬ ಆಸೆ ಇತ್ತು. ನನಗೆ ಯಾವಾಗಲೂ ದರ್ಶನ್ ಅಂತಂದರೆ ತುಂಬ ಪ್ರೀತಿ. ಇದನ್ನು ನಾನು ಭಾಳಷ್ಟು ಕಡೆ ಹೇಳ್ಕೊಂಡಿದ್ದೀವಿ ಕೂಡ. ಹೇಗೆ ಅಂತಂದರೆ ನನಗೆ ದೇವ್ರ ಮೇಲೆ ನಂಬಿಕೆ ಇದೆ, ಬಟ್ ನಾನು ಡೈಲಿ ದೇವಸ್ಥಾನಕ್ಕೆ ಹೋಗಲ್ಲ, ಅಥವಾ ಯಾವುದಾದ್ರೂ ಹಬ್ಬ ಬಂತು ಅಂದಿದ ತಕ್ಷಣ ನಾನು ದೇವಸ್ಥಾನಕ್ಕೆ ಹೋಗಲ್ಲ. ಈ ಥರದೊಂದು ರೂಢಿ ಇದೆ ನನಗೆ. ನನಗೆ ಯಾವಾಗ ನೋಡಬೇಕು ಅನ್ಸುತ್ತೋ ಅಥವಾ ದೇವ್ರು ನಮ್ಮನ್ನು ಯಾವಾಗ ದೇವಸ್ಥಾನಕ್ಕೆ ಕರ್ಸ್ಕೊತಾರೋ ಆ ಟೈಮ್ನಲ್ಲಿ ನಾವು ಹೋಗ್ತೀವಿ ಅನ್ನೋದನ್ನು ಭಾಳಷ್ಟು ಜನ ನಂಬ್ತಾರೆ. ಅನ್ನೋದ್ರಲ್ಲಿ ನಾನು ಕೂಡ ಇದನ್ನು ಹಾಗೆ ಅನ್ಕೊಳ್ತೇನೆ. ನಾನು ಡಿ ಬಾಸ್ನ ಮೀಟ್ ಮಾಡಬೇಕಾದ್ರೆ ಪರ್ಸ್ನಲ್ ಆಗಿ ಮೀಟ್ ಮಾಡಬೇಕು. ಒಂದು ರೆಕಗ್ನಿಷನ್ ಇರಬೇಕು. ನಾವು ಯಾಕೆ ಹೋಗಿದ್ದೀವಿ, ನಾವು ಯಾರು ಅನ್ನೋದು ಗೊತ್ತಿದ್ದಾಗ ಅವ್ರು ನಮ್ಮನ್ನು ಮೀಟ್ ಮಾಡಿದಾಗ ನಮಗೂ ಒಂದು ಬೆಲೆ ಇರುತ್ತೆ ಅನ್ನೋದು ನನ್ನ ತಲೆ ತುಂಬ ಇದೆ. ಸೊ ಆ ಕಾರಣಕ್ಕೆ ಎಲ್ಲೋ ದೂರದಿಂದಲೇ ನೋಡಿ ನಾನು ಅವ್ರನ್ನ ಯಾವಾಗಲೂ ಖುಷಿ ಪಟ್ಟಿದ್ದೀನಿ. ಬಿಟ್ಟರೆ ಇವತ್ತಿನವರೆಗೂ ನಾನು ಹೋಗಿ ಪರ್ಸ್ನಲ್ ಆಗಿ ಅವ್ರನ್ನ ಮೀಟ್ ಮಾಡಿಲ್ಲ. ಸೊ ಬರ್ತ್ಡೇ ಅನ್ಬೇಕಾದ್ರೆ ಬಹಳಷ್ಟು ಜನ, ಸಾವಿರಾರು ಜನ ಬಂದು ನೋಡ್ತಿರ್ತಾರೆ. ಆ್ಯಂಡ್ ಹೇಳಿದ್ರೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಯಾರಾದರೂ ಒಬ್ರು ಮೀಟ್ ಮಾಡಿಸೋದಕ್ಕೆ. ಬಟ್ ಅವಾಗ ಅವ್ರಿಗೆ ನೆನಪಿರಲ್ಲ. ನೆನಪು ಉಳಿಯೋ ಹಾಗೆ ಎಲ್ಲಾದರೂ ಮೀಟ್ ಮಾಡಬೇಕು ಅಂತ ನನ್ನ ಆಸೆ. ಸೊ ಅದಕ್ಕೋಸ್ಕರ ನಾನು ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಾಜೆಕ್ಟ್ ಯಾವ್ದು ಮಾಡ್ತಾ ಇದ್ದೀರಿ? ಸಿನಿಮಾ ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ದಿನ ಆಗ್ಬೋದು. ಬಿಕಾಸ್ ಒಂದಷ್ಟು ಈವೆಂಟ್ಸ್ ಸದ್ಯಕ್ಕಿದೆ. ಸೊ ಆ ಈವೆಂಟ್ಸ್ಗಳನ್ನ ಅಟೆಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈಗಿರೋ ಒಂದು ಜನರ ಪ್ರೀತಿ ಹೇಗಿದೆ ಅಂತಂದರೆ, ನಾವು ಪ್ರತಿಯೊಂದು ಈವೆಂಟ್ಸ್ಗೆ ಹೋಗಿನೇ ಅವರ ಒಂದು ಋಣನ ತೀರಿಸಬೇಕು ಅನ್ನೋ ಥರ ಇದೆ. ಪ್ರತಿಯೊಂದು ಜಾಗಕ್ಕೆ ಹೋದಾಗ ಅವರೆಷ್ಟು ಪ್ರೀತಿ ಕೊಡ್ತಾರೆ ನಮಗೆ, ಅದನ್ನು ನಾವು ಸ್ವೀಕರಿಸ್ತಾ ಇದ್ದೀವಲ್ವಾ. ಅವ್ರ ಜೊತೆ ಒಂದು ಸೆಲ್ಫಿ ತೊಗೊಂಡ್ರೆ ಸಾಕು, ಅವ್ರು ತುಂಬ ಖುಷಿ ಪಡ್ತಾ ಇದ್ದಾರೆ. ಸೊ ಆ ಒಂದು ಪ್ರೋಸೆಸ್ನ ನಾನು ಫಸ್ಟ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಸಿನಿಮಾ ಡಿಸ್ಕಷನ್ ನಡೀತಾ ಇದೆ. ಇನ್ನೊಂದು ತಿಂಗಳು ಆದಮೇಲೆ ನಾನು ಶೂಟಿಂಗ್ ಅಟೆಂಡ್ ಮಾಡ್ತೀನಿ. ಸಣ್ಣ ಪುಟ್ಟ ಪೆಂಡಿಂಗ್ ವರ್ಕ್ಗಳನ್ನ ಇವಾಗ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀನಿ. ಮೇಡಮ್, ಎಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ ಎಲ್ಲ ಸೇರಿ ಅಂದರೆ ಎಲ್ಲ ಕಡೆ ಒಬ್ಬರೇ ಎಲ್ಲ ಕಡೆ ಸೇರ್ಕೋಬೇಕು ಅಂತ ಅನ್ಕೊಂಡಿದ್ದಾರೆ ಅನ್ಸುತ್ತೆ. ನೀವು ಯಾವಾಗ ಪ್ಲಾನ್ ಮಾಡ್ತೀರಾ ಎಲ್ಲ ಸೇರಿ? ಆ್ಯಕ್ಚುಲಿ ಡಿಸ್ಕಷನ್ ಅನ್ನೋ ಥರದ್ದು ನನ್ನವರೆಗೂ ರೀಚ್ ಆಗಿಲ್ಲ. ಬಟ್ ಟೈಮ್ ಸಿಕ್ಕಾಗ ನಾನಾಗಲಿ, ಕಾರ್ತಿಕ್ ಆಗಲಿ, ವರ್ತೂರ್ ಅವರಾಗಲಿ, ನಮ್ರತಾ ಅವರಾಗಲಿ, ನಾವು ಇಷ್ಟು ಜನ ಮೀಟ್ ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ. ಆ್ಯಂಡ್ ಕೆಲವೊಂದು ಫಂಕ್ಷನ್ಸಲ್ಲೂ ಕೂಡ ಮೀಟ್ ಮಾಡ್ತಾ ಇದ್ದೀವಿ. ಅದೇ ಸಣ್ಣ ಟೈಮನ್ನು ನಾವು ಅಡ್ಜಸ್ಟ್ ಮಾಡ್ಕೊಂಡು ಮೀಟ್ ಮಾಡೋ ಪ್ರಯತ್ನದಲ್ಲಿದ್ದೀವಿ. ಬಟ್ ಎಲ್ಲರೂ ಒಟ್ಟಿಗೆ ಅಂತಂದರೆ ಮೇಬಿ ಸ್ವಲ್ಪ ಇವಾಗ ಈಗಿರೋ ಸಿಚುವೇಷನಲ್ಲಿ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು. ಬಟ್ ಇನ್ನೊಂದು 15-20 ದಿವಸ ಆದಮೇಲೆ ಒಂಚೂರು ಎಲ್ಲರೂ ತಕ್ಕಮಟ್ಟಿಗೆ ಫ್ರೀ ಆಗ್ತಾರೆ. ಎಲ್ಲರೂ ಈವೆಂಟ್ಸ್ ಅಟೆಂಡ್ ಮಾಡೋದ್ರಲ್ಲಿ, ಫಂಕ್ಷನ್ಸ್ ಅಟೆಂಡ್ ಮಾಡೋದ್ರಲ್ಲಿ ಫ್ರೀ ಇದ್ದಾರೆ. ಸೊ ಒಂದು ಸ್ವಲ್ಪ ದಿನ ಆದಮೇಲೆ ಪ್ರಾಬಬ್ಲಿ ವಿ ಕ್ಯಾನ್ ಪ್ಲಾನ್. ಮೇಡಮ್, ನಿಮ್ಮದು ಮತ್ತೆ ವರ್ತೂರ್ ಸರ್ದು ಪ್ರೊಡಕ್ಷನ್ ಹೌಸ್ ಓಪನ್ ಆಗ್ತಿದೆ ಅಂತ ಕೇಳ್ಪಟ್ಟೆ. ಹೌದಾ? ನೋ, ಪ್ರೊಡಕ್ಷನ್ ಹೌಸ್ ನಂದು. ನಾನು ಕುಪ್ಪಂಡಾಸ್ ಪ್ರೊಡಕ್ಷನ್ ಹೌಸ್ ಅಂತ ನಾನು ಸ್ಟಾರ್ಟ್ ಮಾಡಿರೋದು. ಇಟ್ ಇಸ್ ಮೈ ಟೀಮ್. ಅದೊಂದು ಪ್ರಶ್ನೆ ಬಂದಿತ್ತು, ಅಂದರೆ ನೀವಿಬ್ರು ಒಟ್ಟಿಗೆ ಆ್ಯಕ್ಟ್ ಮಾಡ್ತೀರಾ ಅಂತ. ಸೊ ಬೇರೆ ಎಲ್ಲೋ ಯಾಕೆ, ನಮ್ಮದೇ ಪ್ರೊಡಕ್ಷನ್ ಹೌಸ್ ಇದೆ. ಸೊ ನಾವು ಇದರಲ್ಲೇ ಆ್ಯಕ್ಟ್ ಮಾಡೋ ಪ್ರಯತ್ನ ಮಾಡ್ಬೋದು. ಇಫ್ ಅಟ್ ಆಲ್ ವರ್ತೂರ್ ಅವ್ರು ಫ್ರೀ ಇದ್ದು ಅವರು ಆ್ಯಕ್ಟ್ ಮಾಡೋದಕ್ಕೆ ಒಪ್ಕೊಂಡ್ರೆ ಅನ್ನೋ ವಿಚಾರ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.